ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್ ಏನು ಗೊತ್ತಾ, ಮಧ್ಯಾಹ್ನ 1 ಗಂಟೆ ಆಗ್ತದೆ ಟೈಮು. ಇವಾಗ ಬಂಡಿ ಮಕ್ಕಳ ದೇವಸ್ಥಾನ ಹೋಗ್ತಾ ಇದ್ದೀವಿ. ನಾನು ಮನಿ ಬೈ ಹೋಗಿ ಗೈಸ್ ನೆನ್ನೆನೇ ಆಕ್ಸಿಡೆಂಟ್ ಆಗಿರೋದು, ಟೆನ್ಷನ್ ಆಗಿಬಿಟ್ಟು ಸ್ವಲ್ಪ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ನೋಡೋಣ. ಇನ್ನು ಫಸ್ಟು ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟ್ಗೆ ಹೋಗಿ ಒಂದು ಹಾರ ತೊಗೋಬೇಕು. ಹಾರ ತೊಗೊಂಡು ಮತ್ತೆ ಬಂಡಿ ಮಕ್ಕಳ ದೇವಸ್ಥಾನ. ಗೈಸ್ ಗಾಡಿ ಪಾರ್ಕ್ ಮಾಡಿಕೊಂಡು ಹೋಗ್ತಾ ಇದೀವಿ ಹೂವು ತೊಗೊಳಕ್ಕೆ ಮಾರ್ಕೆಟಲ್ಲಿ. ಯಾವುದೋ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್ ಪಾರ್ಕಿಂಗು. ಮಾರ್ಕೆಟಲ್ಲಿ ಇರೋದು ಇದು ಹೊಸದಾಗ ಮಾಡಿದ್ದಾರೆ. ಗೈಸ್ ಹಾರ ಸಿಕ್ತು. ಈ ಹಾರ ತೊಗೊತಾ ಇದ್ದೀವಿ. ಬೈದು ಇಟ್ಕೊಳ್ರಿ ಬೈ. 3 ಹಾರ ತೊಗೊತಾ ಇದ್ದೀವಿ. ಒಂದು ಬಂಡಿ ಮಕ್ಕಳ ಮಗೆ, ಒಂದು ರಾಘವೇಂದ್ರ ಸ್ವಾಮಿಗೆ, ಒಂದು ಸಾಯಿಬಾಬಾಗೆ. ಎಷ್ಟಕ್ಕೊಂದು 500 ರೂಪೀಸ್. ಒಂದು ಟೋಟಲ್ 3 ತೊಗೊಂಡಿದ್ದೀವಿ. ತಗೊಂಡು ಇವಾಗ ಹೋಗೋಣ ದೇವಸ್ಥಾನಕ್ಕೆ. ಎಲ್ಲ ಕಡೆ ಹೂವು. ಫೈನಲಿ ಗಾಡಿ ತೊಗೊಂಡಿದ್ದೀವಿ. ತೊಗೊಂಡು ಹೋಗೋಣ ಇವಾಗ ದೇವಸ್ಥಾನಕ್ಕೆ. ಸೊ ಗಾಯ್ಸ್ ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಹಾರ ತಗೊಂಡು ನಿಂಬೆಹಣ್ಣು ತೊಗೋಬೇಕು ಅಂತ ಇವಾಗ ನಿಂಬೆಹಣ್ಣು ತೊಗೊಂಡು ಹೋಗೋಣ. ಅಲ್ಲಿ ತೊಗೋಬೇಕು ನಿಂಬೆಹಣ್ಣು ತೊಗೊಂಡೋದ್ರೆ ಆಗುತ್ತೆ ಪಿಕ್ಚರ್. ನೋಡ್ರಿ ಹೆಂಗೆ ಬರ್ತಾರೆ ಜನ. ಅಯ್ಯೋ 6ನೇ ತಲೆಗೆ ಇಕ್ಕೊಂಬ್ರು. ಸೊ ಗಾಯ್ಸ್ ಬಂದಿದ್ದೀವಿ ದೇವಸ್ಥಾನಕ್ಕೆ. ಹಾರ ನಿಂಬೆಹಣ್ಣೆಲ್ಲ ತೊಗೊಂಡು, ನಿಂಬೆಹಣ್ಣೆ ಬಿದ್ದೋಗ್ಬಿಟ್ಟಿದೆ ಗೈಸ್ ಅಲ್ಲಿ ಇವಾಗಲೇ. ಆಮೇಲೆ ಹೋಗಿ ಹುಡುಕ್ತೀನಿ, ಅಲ್ಲಿ ಬಿದ್ದೈತೆ 2 ನಿಂಬೆಹಣ್ಣು ಹಾಕ್ಕೊಂಡು ಇವಾಗ ಹೋಗ್ಬೇಕು ಹೊರಗಡೆ ದರ್ಶನಕ್ಕೆ. ಫಸ್ಟ್ ಇಲ್ಲಿ ಹೋಗಿ ಮೇಲೆ ಹೋಗಿ ಅವ್ರು ತಡೆ ಹೊಡಿಸ್ತಾರಂತೆ. ತಡೆ ಹೊಡಿಸ್ಕೊಂಬಂದಮೇಲೆ ನಾವು ಹೋಗೋಣ ಹೊರಗಡೆಗೆ. ಬರ್ತಾ ಇದ್ದಾರೆ. ಸೊ ಗಾಯ್ಸ್ ಹೊರಗಡೆ ಹೋಗ್ತಾ ಇದೀವಿ. ತಡೆ ಹೊಡ್ಸ್ಕೊಬಂದರು. ಹೋಗ್ತಾ ಇದೀವಿ ಹೊರಗಡೆ ಹೋಗೋಣ. ಗೈಸ್ ಒಟ್ಟಿಕೊಂಡೆ. ಈ ಸಲಿನೂ ಅಷ್ಟೇ ಕ್ರಾಸ್ಗೆ ಇಕ್ಬಿಟ್ಟವ್ರೆ. ಎಲ್ಲ ಸರಿ ನಾನು ಬಂದಾಗೆಲ್ಲ ಅಷ್ಟೇ ಸೆಂಟ್ರಿಗೆ ಇಕ್ಕಲ್ಲ, ಕ್ರಾಸ್ಗೆ ಇಕ್ಬಿಡ್ತಾರೆ. ಸೈಕು. ಪ್ರಸಾದ ತಿನ್ಬೇಕು ಗೈಸ್ ಇವಾಗ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದಿಲ್ಲ ಅಂದರೆ ವ್ಯರ್ಥ ಆಗಲ್ಲ. ಅದು ಏನಂತೀರ? ಪ್ರಸಾದ ಬಂತು. ಪ್ರಸಾದ ತಿನ್ಕೊಂಡು ಇನ್ನೊಂದು ರೌಂಡ್ ಹೋಗಿಸ್ಕೊಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ.
ಬೇಡವಾ? ಎರಡನೇ ರೌಂಡ್ ಬ್ಯಾಟಿಂಗು, ಎರಡನೇ ರೌಂಡ್ ತೊಗೊಂಡಿದ್ದೀವಿ. ಬೈ ಬೇಡ ಅಂದ್ವಿ, ಬೇಡ ಅಂದ್ಬಿಟ್ಟು ಇನ್ನೊಂದು ರೌಂಡ್ ತಿಂತಾರೆ. ಸೊ ಗಾಯ್ಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ಎಲ್ಲ 2 ಸಲ ತಿನ್ಕೊಂಡು ಐಟಿಯಲ್ಲಿ ಪ್ರೂಫು ಇವಾಗ ಹೋಗ್ತಾ ಇದ್ದೀವಿ ಮನೆಗೆಲ್ಲ. ಬೈ ಎಲ್ಲ ಇದು ಸಾಯಂಕಾಲ ಹೋಗೋದು ಅಲ್ಲಿಗೆ. ಈಗ ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗೋ ದಾರಿಯಲ್ಲಿ ಹಂಗೆ ಒಂದು ಸ್ವಲ್ಪ ಶೋರೂಮ್ ಹೋಗಿ ಹೋಗೋಣ. ಹೋಗಿ ಅವ್ರು ಸ್ವಲ್ಪ ಉಗಿದ್ಬಿಟ್ಟು ಹೋಗೋಣ. ಗಾಯ್ಸ್, ಇವಾಗ ಪಾಪಾಡ್ ತಿನ್ನಾಗ ನಾವು ನಿಲ್ಸಿದ್ದೀವಿ. ಪಾಪಾಡ್ ತಿನ್ಕೊಂಡು ನೀವೆಂತ ತಿಂತೀರಾ? ಬಿಡ್ರಿ, ತಿನ್ನೋರಿ. ತಿಂತಾ ಇರ್ಬೇಕು ಜೀವನದಲ್ಲಿ. ಏನಂತೀರಾ ಗೈಸ್? ಜೀವನದಲ್ಲಿ ಏನಿಲ್ಲ, ತಿಂತಾ ಇರ್ಬೇಕು. ತಿಂತಾನೆ ಇರ್ಬೇಕು. ಇವತ್ತು ಇರ್ತೀವಿ, ನಾಳೆ ಇರಲ್ಲ. ಹುಡುಗ ನೋಡ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದೀನಿ. ಓ, ಯಾರೋ ಬ್ಲಾಗ್ ಮಾಡ್ತಾ ಇದ್ದಾರೆ. ಗಾಯ್ಸ್, ಗಾಡಿ ಇಸ್ಕೊಂಡೆ. ಮಳೆ ಬರ್ತಾ ಇದೆ, ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಇವಾಗ. ಏನಂತೀರಾ? ಮಸ್ತ ಗಾಡಿ ಇವಾಗ ರಿಪೇರಿ ಆಗಿದೆ, ಏನು ಟೆನ್ಷನ್ ಇಲ್ಲ. ಇವಾಗ ಹೇಳಿದ್ದಾರೆ ಪರ್ಮನೆಂಟಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ, ತಲೆಗೆ ಎತ್ಕೊಬೇಡ ಅಂತ ಹೇಳಿದ್ದಾರೆ. ಅದೇನಂದರೆ ಇನ್ನೊಂದು ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದು ಮಲ್ಕೊಂಡ್ರೆ ಸೀದಾ ನಾಳೆ ಬೆಳಗ್ಗೆಯಿಂದ ಡ್ಯೂಟಿ ಆಗಲೇಬೇಕು. ಸೈಕೋ ಹೋಗೋಣ ಫಸ್ಟ್ ಇವಾಗ ಮನೆಗೆ. ಬಂದಿದ್ದೀವಿ ದೇವಸ್ಥಾನಕ್ಕೆ ಇವಾಗ. ಗೈಸ್ ಮತ್ತೆ ಬ್ಯಾಟಿಂಗ್ ಮಾಡ್ತಿದ್ದೀವಿ. ಪ್ರಸಾದನ ತಿಂದು ಮತ್ತೆ ಇಲ್ಲಿ ಯಾವುದೋ ಅನ್ನ ಸಾಂಬಾರು ಏನೋ ತಾನೇ ಬೈದು ಏನಿರೋದು ಇದರಲ್ಲಿ. ಒಂದೇ ಸರಿ ಸಾಕ ತಿನ್ಕೊಂಡು ಹೋಗೋಣ ಗೈಸ್. ಗೈಸ್ ಇಲ್ಲಿ ನೋಡಿ, ಬೇಡ ಅಂದ್ಬಿಟ್ಟು ಇವಾಗ ಮತ್ತೆ ಇನ್ನೊಂದ್ಸರಿ ಲೈನಲ್ಲಿ ನಿಂತಿರೋದು. ಅಲ್ಲಿ ತೋರಿಸ್ದೆ ಲೈನಲ್ಲಿ ನಿಂತಿದ್ದು, ಲೈನಲ್ಲಿ ನಿಂತಿದ್ದು. ಇಲ್ಲಿ ನೋಡಿ ಗಾಯ್ಸ್, 2 ಸಲ ಎಷ್ಟು ಹಾಕ್ಸ್ಕೊಂಡಿರೋದು. ಬೇಡ ಬೇಡ ಅಂದ್ಬಿಟ್ಟೆ ತಿನ್ನೋದು. ನಮ್ಗೆ ಹೇಳೋದು ಪ್ರಸಾದ ಥರ ತಿನ್ಬೇಕು, ಊಟ ಥರ ತಿನ್ಬಾರ್ದಂತೆ. ಗಾಯ್ಸ್ 2ನೇ ಸಲ ಸಾಕು ಅಂದ್ಬಿಟ್ಟು 3ನೇ ಸಲ ತಿಂತಾರಲ್ಲ. ಆಯ್ತಪ್ಪ, ಪ್ರಸಾದ ತಿಂತಾ ಇದೀರ, ನಿಜ ಹೇಳ್ಬೇಕಪ್ಪ. ನಿಜವಾಗ್ಲೂ 3ನೇ ಸತಿ ಮನೆಗೆ ಅಂತ ಇಸ್ಕೊಂಡು ತಿಂತಾರದ. ಗೈಸ್ ತಿನ್ಕೊಂಡು 3ನೇ ಸಲ ಬೆಳಗ್ಗೆಯಿಂದ ಪ್ರಸಾದದಲ್ಲೇ ಬದುಕ್ತೀವಿ. ಸೊ ಗಾಯ್ಸ್, ಬೆಳಗ್ಗೆ ಎದ್ದು ಡ್ಯೂಟಿಗೆ ಬಂದಿದ್ದೀನಿ. ಇವತ್ತಿನ ಬ್ಲಾಗ್ನ ಇಲ್ಲೇನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.